ಮನೆ ಕಟ್ಟೋದು ಯಾರು? ನಾನು. ನನ್ನ ಮನೆ ಅಂದ್ರೆ ಕಟ್ಟೋ ಕಾರ್ಮಿಕ. ಕಾರ್ಮಿಕ. ಕಾರ್ಮಿಕನ ಜಾತಿ ಏನು? ಒಂದ್ ಗೆಸ್ ಮಾಡೋಣ. ಕೋರ್ಸ್ ಶೂದ್ರ ದಲಿತ ಅಲ್ವಾ? ಅವನು ನಿಮ್ ಬೆಡ್ರೂಮು, ನಿಮ್ ಕಿಚನ್ನು, ನಿಮ್ ಲಿವಿಂಗ್ ರೂಮು, ನಿಮ್ ದೇವ್ರ ಮನೆ ಎಲ್ಲ ಅವನು ಓಡಾಡಿದಾನೆ. ಓ, ಕ್ಲೀನ್ ಮಾಡ್ಬೇಕೀಗ. ಈಗ ಹೆಂಗ್ ಕ್ಲೀನ್ ಮಾಡ್ತೀರಾ? ತೊಳೆದ್ರು ಹೋಗಲ್ಲ ಅದು. ಹೋಮ ಗೋಮೂತ್ರ ಯಾಕೆ ಹಾಕ್ತಾರೆ? ಗೃಹ ಪ್ರವೇಶದಲ್ಲಿ ಹಸು ಕರ್ಕೊಂಡ್ಬರ್ತಾರೆ, ಗೋ ಗಂಜಲದಿಂದ ಚಿಮುಕಿಸ್ತಾರೆ. ಯಾಕೆ? ದೆವ್ವಭೂತ ಆಗಿದ್ದಿದ್ರೆ ಇದರಿಂದ ಹೋಗತ್ತಾ ಅದು? ಯಾವ ಇದ್ರಲ್ಲಿ ಬರ್ದಿದೆ ದೆವ್ವಭೂತ ಪರಿಹಾರಕ್ಕೆ ನೀವು ಗೋಮೂತ್ರನ ಚಿಮುಕಿಸ್ಬೋದು ಅನ್ನೋದು? ಅಥವಾ ಹೋಮ ಆಯ್ತು, ನಾನು ದೆವ್ವಭೂತಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಹೇಳ್ಬಿಟ್ಟು ಮಾಡಿ ಅದನ್ನ. ನಾವಿದು ಗೃಹ ಪ್ರವೇಶ ಮಾಡ್ತಿರೋ ಕಾರಣ ದೆವ್ವಭೂತಗಳಿರ್ಬೋದು ಇಲ್ಲಿ, ಅದನ್ನ ಹೋಗ್ಲಾಡ್ಸೋದಿಕ್ಕೆ. ಬಟ್ ಅದಂತೂ ಹೇಳ್ತಿಲ್ವಲ್ಲ ಅವರು. ಓಕೆ, ಈಗ ಅರ್ಥ ಆಯ್ತು ಬಿಡಿ. ಸೊ ನಿಮ್ಮ ಮನೆಯನ್ನ ಕಟ್ಟದವರು ನಿಮ್ಮ ಮನೆಯಲ್ಲಿ ಓಡಾಡಿದ್ದಾರೆ, ಈಗ ನೀವು ವಾಸಿಸ್ತಾ ಇದ್ದೀರಾ. ಎರಡರಲ್ಲೂ ಒಂದು ವ್ಯತ್ಯಾಸ ಇರಬೇಕು. ಈಗ ಒಂದು ಫೇಮಸ್ ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಪ್ರಕಾಶ್ ರಾಜ್ ಎಲ್ಲೋ ಹೋಗಿದ್ರು, ಅಥವಾ ನಮ್ಮ ಪ್ರೆಸಿಡೆಂಟ್ ಅವರೆಲ್ಲ ಹೋಗಿದ್ರು. ಇಂಡಿಯನ್ ಪ್ರೆಸಿಡೆಂಟ್ ಪ್ರಕಾಶ್ ರಾಜ್ ಬಿಟ್ಬಿಡೋಣ ಬಿಡಿ, ಪಾಪ ಬಹಳ ಸಣ್ಣವರು. ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಅಸ್ಸಾಂ ಅಲ್ಲಿ ಅನ್ಸುತ್ತೆ ಜಗನ್ನಾಥ ಟೆಂಪಲ್ ಶುದ್ಧೀಕರಣ ಮಾಡಿದ್ರು ಟೆಂಪಲ್ನ. ಓ, ಮೋದಿ ಅವರು ಮೋದಿ ಅಲ್ಲ, ಪ್ರೆಸಿಡೆಂಟ್ ಕೋವಿಂದ್. ಇದ್ರ ಹಿಂದಿನ ಪ್ರೆಸಿಡೆಂಟ್ ಕೋವಿಂದ್ ಅವ್ರು ಇದ್ರಲ್ಲ, ಮುರ್ಮುರ್ ಅವ್ರ ಮುಂಚೆ. ಅವ್ರು ಹೋದಾಗ ಅವ್ರು ಹೋಗಿ ಬಂದಾದ್ಮೇಲೆ ಗೋಮೂತ್ರದಲ್ಲಿ ಒಂದು ಯಜ್ಞ ಮಾಡಿಸಿದ್ರು, ಪ್ಯೂರ್ ಶುದ್ಧೀಕರಣ. ಯಾಕೆ?